ಹೆಣ್ಮಕ್ಳೇ ಗಮನಿಸಿ ಗಮನಿಸಿ ನೀವು ಪ್ರತಿದಿನ ತುಟಿಗೆ ಬಳಸುವಂತ ಲಿಪ್ಸ್ಟಿಕ್ ಹಚ್ಚಿಕೊಳ್ತೀರಾ. ತುಟಿಗೆ ಲಿಪ್ಸ್ಟಿಕ್ ಹಚ್ಕೋ ಮುನ್ನ ಈ ಸ್ಟೋರಿಯನ್ನ ಒಮ್ಮೆ ನೋಡಬೇಕು. ಯಾಕಂತ ಅಂದ್ರೆ ಈಗ ಮೇಕಪ್ ಅಂತ ಬಂದಾಗ ಲಿಪ್ಸ್ಟಿಕ್ ಇಲ್ಲದೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಬಣ್ಣ ಬಣ್ಣದ ಕಲರ್ಫುಲ್ ಲಿಪ್ಸ್ಟಿಕ್ ಗಳನ್ನ ಏನ್ ಬಳಸ್ತಾರೆ ಹೆಣ್ಮಕ್ಳು, ಅದರಲ್ಲಿ ಮಾರಕ ಅಂಶಗಳು ಅಡಗಿದೆ. ಹಾಗಾಗಿ ಲಿಪ್ಸ್ಟಿಕ್ ಅನ್ನ ಹಚ್ಚೋ ಮುನ್ನ ಹುಷಾರಾಗಿರಿ. ಹೆಣ್ಮಕ್ಳೇ ಗಮನಿಸಿ ಗಮನಿಸಿ, ನೀವು ಪ್ರತಿದಿನ ತುಟಿಗೆ ಲಿಪ್ಸ್ಟಿಕ್ ಹಚ್ಕೊಳ್ತೀರಾ. ತುಟಿಗೆ ಲಿಪ್ಸ್ಟಿಕ್ ಹಚ್ಚೋ ಮುನ್ನ ಹುಷಾರ್. ಯಾಕಂದ್ರೆ ಬಣ್ಣ ಬಣ್ಣದ ಲಿಪ್ಸ್ಟಿಕ್ ಬಾಕ್ಸ್ ನಿಮ್ಮಲ್ಲಿದೆಯಾ? ಹುಷಾರಾಗಿರಿ ಮಹಿಳೆಯರೇ, ಇದೆಷ್ಟು ಡೇಂಜರ್ ಗೊತ್ತಾ ನಿಮಗೆ? ತುಟಿಗಳ ಸೌಂದರ್ಯ ಹೆಚ್ಚಿಸುವ ಲಿಪ್ಸ್ಟಿಕ್ ಹಿಂದಿದೆ ಕರಾಳ ಸತ್ಯ. ಗುಲಾಬಿ ತುಟಿಗಳ ರಂಗಿನ ಹಿಂದೆ ಅಡಗಿ ಕುಳಿತಿದೆ ಭಯಾನಕ ರೋಗ. ಲಿಪ್ಸ್ಟಿಕ್ ಹಚ್ಚೋ ಮುನ್ನ ಒಮ್ಮೆ ಈ ಸ್ಟೋರಿಯನ್ನ ನೋಡಿ. ಇದು ತುಟಿಗಳ ವಿಷಯ, ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಲಿಪ್ಸ್ಟಿಕ್ ಹಚ್ಚೋ ಪ್ರತಿ ಮಹಿಳೆಯೂ ನೋಡಲೇಬೇಕಾದಂತ ಸುದ್ದಿ ಇದು. ಹೆಣ್ಮಕ್ಳು ಗಮನಿಸಬೇಕಾದಂತ ಸ್ಟೋರಿ. ತುಟಿಗಳು ಚೆನ್ನಾಗಿ ಕಾಣಿಸ್ಬೇಕು, ಗ್ಲಾಸಿಯಾಗಿ ಕಾಣಿಸ್ಬೇಕು ಅಂತ ಕಲರ್ಫುಲ್ ಲಿಪ್ಸ್ಟಿಕ್ ಅನ್ನ ಬಳಸ್ತಾರೆ ಹೆಣ್ಮಕ್ಳು. ಬಟ್ ಈ ಲಿಪ್ಸ್ಟಿಕ್ ನ ಹಿಂದೆ ಕರಾಳ ಸತ್ಯ ಇದೆ. ಈ ಲಿಪ್ಸ್ಟಿಕ್ ನ ಒಳಗೆ ರೋಗಗಳು ಹರಡುವಂತಹ ವಿಷಯ ಇದೆ. ಇದು ತುಟಿಗಳ ವಿಷಯ, ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಎಲ್ಲ ಹೆಣ್ಮಕ್ಳು ಗಮನಿಸಬೇಕಾದಂತ ಸುದ್ದಿ. ಕಲರ್ಫುಲ್ ಆಗಿ ಬಳಸುವಂತಹ ಲಿಪ್ಸ್ಟಿಕ್ ಗಳ ಹಿಂದೆ ಭಯಾನಕ ಕರಾಳ ಸತ್ಯ ಅಡಗಿದೆ. ಎಸ್, ಹೌದು, ಲಿಪ್ಸ್ಟಿಕ್ ಇಲ್ಲ ಅಂತ ಅಂದ್ರೆ ಮೇಕಪ್ ಕಂಪ್ಲೀಟೇ ಆಗೋದಿಲ್ಲ. ಹಾಗಾಗಿ ಏನಿಲ್ಲ ಅಂತ ಅಂದ್ರೆ ಒಂದು ಲಿಪ್ಸ್ಟಿಕ್ ಇದ್ರೆ ಸಾಕಪ್ಪ, ಚೆನ್ನಾಗಿ ಕಾಣಿಸ್ಬೋದು, ಚೆನ್ನಾಗಿ ಗ್ಲೋ ಆಗಿ ಕಾಣಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ತುಟಿಗೆ ಬಣ್ಣ ಬಣ್ಣದ ಕಲರ್ಫುಲ್ ಲಿಪ್ಸ್ಟಿಕ್ ಅನ್ನ ಹೆಣ್ಣು ಮಕ್ಕಳು ಬಳಸ್ತಾರೆ. ಬಟ್ ಈ ಲಿಪ್ಸ್ಟಿಕ್ ಹಿಂದೆ ಎಂಥ ಕರಾಳ ಸತ್ಯ ಅಡಗಿದೆ ಗೊತ್ತಾ? ಎಂಥ ರೋಗದ ಹರಡುವಿಕೆಯ ಒಂದು ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಾ? ಎಸ್, ಯಾಕಂದ್ರೆ ಈಗಾಗಲೇ ಮಾರ್ಕೆಟ್ನಲ್ಲಿ ಹಲವಾರು ವಿಧವಾದಂಥ ಲಿಪ್ಸ್ಟಿಕ್ಗಳನ್ನ ನೋಡ್ತೀವಿ, ಬಳಸ್ಕೊಳ್ತೀವಿ. ಆ ಕಂಪ್ನಿ, ಈ ಕಂಪ್ನಿ, ಆ ಬ್ರ್ಯಾಂಡ್, ಈ ಬ್ರ್ಯಾಂಡ್ ಅಂತ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಅಂತ ತೆಗೆದುಕೊಂಡು ಬಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಲಿಪ್ಸ್ಟಿಕ್ ಅನ್ನ ಬಳಸ್ಕೊಳ್ತೀವಿ. ಬಟ್ ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಎಷ್ಟು ಹಾನಿಕರ ಅನ್ನೋದು ಯಾರು ಕೂಡ ಪರಿಗಣಿಸುವುದಿಲ್ಲ. ಈಗ ನಾವು ತುಟಿಗೆ ಬಳಸಿದಂಥ ಲಿಪ್ಸ್ಟಿಕ್ಕು ಎಷ್ಟರ ಮಟ್ಟಿಗೆ ಸೇಫು? ನಮಗೆ ಲಿಪ್ಸ್ಟಿಕ್ ಹಚ್ಚಿದ್ರೆ ಬರುತ್ತೆ ಮಾರಕ ರೋಗ, ಕ್ಯಾನ್ಸರ್. ನೀವು ಬಳಸುವ ಲಿಪ್ಸ್ಟಿಕ್ನಿಂದ ನಿಮಗೆ ಡೇಂಜರ್. ಲಿಪ್ಸ್ಟಿಕ್ನಲ್ಲಿ ಆರ್ಸೋಜೆನಿಕ್ ಹಾಗೂ ಮೆಟಲ್ ಅಂಶ ಪತ್ತೆಯಾಗಿದೆ. ಇದರಿಂದ ಪ್ರತಿದಿನ ಲಿಪ್ಸ್ಟಿಕ್ ಬಳಸುವವರಿಗೆ ಕ್ಯಾನ್ಸರ್ ಫಿಕ್ಸ್. ಲಿಪ್ಸ್ಟಿಕ್ ಬಳಕೆಯಿಂದ ಕ್ಯಾನ್ಸರ್ ಮಹಾಮಾರಿ ಗ್ಯಾರಂಟಿ. ಸುಂದರವಾಗಿ ಕಾಣಲು ಲಿಪ್ಸ್ಟಿಕ್ ಬಳಸೋ ಮುನ್ನ ಕೇರ್ಫುಲ್ ಆಗಿರಿ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಲ್ಯಾಬ್ನಲ್ಲಿ ಕಾಸ್ಮೆಟಿಕ್ ಲಿಪ್ಸ್ಟಿಕ್ ಸ್ಯಾಂಪಲ್ಗಳ ಟೆಸ್ಟ್ ನಡೆಯಿತು. ಆ ಟೆಸ್ಟ್ನಲ್ಲಿ ಮಹಿಳೆಯರನ್ನ ಬೆಚ್ಚಿ ಬೀಳಿಸಿದೆ ಲ್ಯಾಬ್ನಿಂದ ಹೊರಬಂದಂತ ವರದಿ. ನಾವು ಬಳಸುವಂತ ಕಲರ್ಫುಲ್ ಲಿಪ್ಸ್ಟಿಕ್ಗಳ ಹಿಂದೆ ಮಾರಕ ಕ್ಯಾನ್ಸರ್ ರೋಗದ ಸತ್ಯ ಅಡಗಿದೆ. ನೀವು ಬಳಸುವ ಲಿಪ್ಸ್ಟಿಕ್ನಿಂದ ಕ್ಯಾನ್ಸರ್ ರೋಗ ಬರುತ್ತೆ, ಹುಷಾರ್. ಪ್ರತಿದಿನ ಬಳಸುವಂತ ಲಿಪ್ಸ್ಟಿಕ್. ಈಗ ನಾವು ಲಿಪ್ಸ್ಟಿಕ್ ಅನ್ನ ಬಳಕೆ ಮಾಡ್ಕೊಂಡಾಗ ಅದ್ರ ಜೊತೆಗೆ ನಾವೇನೋ ನೀರೇ ಕುಡಿಲಿ ಅಥವಾ ಯಾವುದೋ ಡ್ರಿಂಕ್ಸ್ ಅನ್ನ ತೆಗೆದುಕೊಂಡ್ರೆ ಅಥವಾ ಊಟವನ್ನ ಮಾಡಿದಾಗ ನಮ್ಮ ಊಟದ ಜೊತೆಗೆ ಲಿಪ್ಸ್ಟಿಕ್ ಸಹಿತ ಅದು ದೇಹಕ್ಕೆ ಸೇರ್ಪಡೆ ಆಗುತ್ತೆ. ಹಾಗಾಗಿ ಪ್ರತಿದಿನ ಲಿಪ್ಸ್ಟಿಕ್ ಬಳಸಿ ಅದು ದೇಹದ ಒಳಗೆ ಹೋಗೋದ್ರಿಂದ ಇಲ್ಲಿ ಕ್ಯಾನ್ಸರ್ ಅನ್ನುವಂಥ ಮಹಾಮಾರಿ ರೋಗ ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈಗಾಗಲೇ ನೋಡಿ, ಲ್ಯಾಬ್ನಲ್ಲಿ ಕಾಸ್ಮೆಟಿಕ್ ಎಲ್ಲ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಲಿಪ್ಸ್ಟಿಕ್ ಅನ್ನ ಟೆಸ್ಟ್ ಮಾಡಿ ನೋಡಿದಾಗ ಈ ಒಂದು ಅಂಶ ಹೊರಗಡೆ ಬಂದಿರುವಂಥದ್ದು. ಸೊ ಹಾಗಾಗಿ
ಪ್ರತಿದಿನ ಲಿಪ್ಸ್ಟಿಕ್ ಅನ್ನ ಬಳಸೋ ಮುನ್ನ ತುಂಬಾ ಹುಷಾರಾಗಿರಬೇಕು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ಲಿಪ್ಸ್ಟಿಕ್ ಅಂತ ಅಂದ ತಕ್ಷಣ ಪ್ರತಿಯೊಬ್ರು ಹೆಣ್ಣು ಮಕ್ಕಳು ಕೂಡ ಇಷ್ಟಪಡುವಂಥದ್ದೇ. ಲಿಪ್ಸ್ಟಿಕ್ ಅಂತಾಗ ಎಲ್ಲರೂ ಕೂಡ ಇಷ್ಟಪಟ್ಟು ಅದನ್ನ ಬಳಸ್ಕೊಳ್ತಾರೆ. ಬಟ್ ಈ ಲಿಪ್ಸ್ಟಿಕ್ ನ ಹಿಂದೆ ಒಂದು ದೊಡ್ಡ ಮಹಾಮಾರಿಯ ರೋಗದ ಕಥೆ ಇದೆ ಅನ್ನೋದು ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಈಗಾಗ್ಲೇನು ಆಹಾರ ಸುರಕ್ಷತಾ ಇಲಾಖೆ ಏನಿದೆ ಸಾಕಷ್ಟು ಅಂದ್ರೆ 3-4 ದಿನಗಳಿಂದ ಸಹ ಹೋಟೆಲ್ಗಳಿಗಾಗಿರ್ಬೋದು, KFCಗಳಾಗಿರ್ಬೋದು, ಅದರಲ್ಲೂ ಸಹ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಭೇಟಿ ನೀಡೋದ್ರ ಮುಖಾಂತರವಾಗಿ ಅಲ್ಲಿರುವಂತ ಆಹಾರವನ್ನ ತಪಾಸಣೆ ಮಾಡೋದ್ರ ಮುಖಾಂತರವಾಗಿ ಯಾವ ರೀತಿಯಾಗಿದೆ ಅನ್ನುವಂತ ವರದಿಯನ್ನ ಹೊರತರುವುದಕ್ಕೆ ಮುಂದಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಒಂದು ಭಯಾನಕವಾದಂತ ವಿಚಾರವನ್ನ ಸದ್ಯಕ್ಕೆ ಹೊರಗಿಟ್ಟಿರುವಂತದ್ದು. ಯಾಕಂತಂದ್ರೆ ಮಹಿಳೆಯರು ಹೆಚ್ಚಾಗಿ ಬಳಸುವಂತದ್ದು ಅಂತಂದ್ರೆ ಲಿಪ್ಸ್ಟಿಕ್. ಇದು ಒಂದು ಮಹಿಳೆಯರ ಸೌಂದರ್ಯಕ್ಕೆ ಮತ್ತಷ್ಟು ಆದ್ಯತೆಯನ್ನು ಕೊಡುವಂತಹದ್ದು ಲಿಪ್ಸ್ಟಿಕ್ ಆಗಿದೆ. ಈಗ ಲಿಪ್ಸ್ಟಿಕ್ ನಲ್ಲಿಯೇ ಮಾರಕ ಜೊತೆಗೆ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಹೆಣ್ಮಕ್ಳ ಮೇಲೆ ಬೀಳುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಈಗ ಲಿಪ್ಸ್ಟಿಕ್ ನಲ್ಲಿ ಕಾರ್ಸಿನೋಜೆನಿಕ್ ಜೊತೆಗೆ ಮೆಟಲ್ ಇದೆ ಅಂತ ಹೇಳಿ ಮಾಹಿತಿಯನ್ನ ಸದ್ಯಕ್ಕೆ ತಿಳಿಸಿದ್ದಾರೆ. ಇದರಿಂದಾಗಿ ಕ್ಯಾನ್ಸರ್ ಉತ್ಪತ್ತಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಯನ್ನ ಸಹ ತಿಳಿಸಲಾಗಿದೆ. ಯಾಕಂತಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಇದನ್ನ ಲ್ಯಾಬ್ಗೆ ಕಳಿಸಲಾಗಿತ್ತು. ವರದಿಯನ್ನ ತಗೋದಕ್ಕೆ ಸ್ಯಾಂಪಲ್ ಅನ್ನ ಕಳಿಸಲಾಗಿತ್ತು. ಈಗ ಕಾಸ್ಮೆಟಿಕ್ ಲಿಪ್ಸ್ಟಿಕ್ ನ ಸ್ಯಾಂಪಲ್ ತೆಗೆದುಕೊಂಡ ಬಳಿಕ ಈಗ ಪ್ರಯೋಗಾಲಯದಿಂದ ವರದಿ ಬಂದಿದೆ. ವರದಿಯ ಬೆನ್ನಲ್ಲೇ ಇದರಲ್ಲಿ ಮಾರಕ ಅಂಶ ಇದೆ ಅನ್ನುವಂಥದ್ದನ್ನ ಹೊರಬಿದ್ದಿರುವಂತಹ ಬೆನ್ನಲ್ಲೇ ಇದರಿಂದ ಕ್ಯಾನ್ಸರ್ ಆಗುವಂತಹ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು ಸಹ ಈಗ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ತಿಳಿಸಿರುವಂತದ್ದು. ಕ್ಯಾನ್ಸರ್ ನಿಂದ ಮಹಿಳೆಯರ ಮೇಲೆ, ಆರೋಗ್ಯದ ಮೇಲೆ ಸಾಕಷ್ಟು ಪ್ರಭಾವಗಳು ಬೀರುವಂತ ಸಾಧ್ಯತೆ ಇದೆ. ಅದನ್ನ ಎಚ್ಚರಿಕೆನ ವಹಿಸಬೇಕಾಗಿರುವಂತದ್ದು ಸಹ ಹೌದು. ನಾವೆಲ್ಲ ಕೇಳ್ತಾ ಇದ್ವಿ, ಈ ಬೇರೆ ಬೇರೆ ಟೊಬ್ಯಾಕೋಗಳನ್ನ ತಿಂದಾಗ ಮಾತ್ರ ಕ್ಯಾನ್ಸರ್ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಅದು ತಪ್ಪು. ಈಗ ನಾವು ಬಳಸುವಂತಹ ವಸ್ತುಗಳಲ್ಲಿಯೂ ಸಹ ಅದರಿಂದಲೂ ಸಹ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು. ಸಾಕಷ್ಟು ಜನ ಹೆಣ್ಮಕ್ಳು ಸಾಕಷ್ಟು ಬ್ರ್ಯಾಂಡ್ಗಳಲ್ಲಿ ಲಿಪ್ಸ್ಟಿಕ್ ಅನ್ನ ಬಳಕೆ ಮಾಡ್ತಾರೆ. ಅದರಿಂದ ಈಗ ಕ್ಯಾನ್ಸರ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಸಹ ಸದ್ಯಕ್ಕೆ ಆಹಾರ ಇಲಾಖೆ ಮಾಹಿತಿಯನ್ನ ತಿಳಿಸಿರುವಂತದ್ದು. ಇದರ ಬೆನ್ನಲ್ಲೇ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು, ಜೊತೆಗೆ ಇದನ್ನೇನಾದ್ರೂ ಯಾವ ರೀತಿಯಾಗಿ ಬ್ಯಾನ್ ಮಾಡ್ತಾರೆ ಅಥವಾ ಲಿಪ್ಸ್ಟಿಕ್ ನಲ್ಲಿ ಹಾಕುವಂತ ಅಂಶವನ್ನ ತೆಗೆಯುವಂತ ಕೆಲಸವನ್ನ ಏನಾದ್ರೂ ಮಾಡ್ತಾರಾ ಅನ್ನುವಂಥದ್ದು ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿರುವಂತ ವಿಚಾರವಂತ. ಥ್ಯಾಂಕ್ ಯು ಲಕ್ಷ್ಮಿ, ಎಲ್ಲ ಅಪ್ಡೇಟ್ಸ್ಗೆ.